HR ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಶ್ರೀನಿವಾಸ್. ಇಂದು ನಿಮಗೆ ಒಬ್ಬ ಗಣ್ಯ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ವಿ. ಇವರು ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಂತಹವರು. ಇವರು ವಿದ್ಯಾರ್ಥಿಗಳಿಗೆ ದಾರಿದೀಪ ಕೂಡ ಆಗಿದ್ರು. ಇವರ ಹಾದಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು ಅನೇಕ IASಗಳು, IPSಗಳು, ತಹಸೀಲ್ದಾರ್ಗಳು ಮತ್ತು ಇಂಜಿನಿಯರ್ಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಆ ವಿಶೇಷ ವ್ಯಕ್ತಿ ಯಾರಪ್ಪ ಅಂದ್ರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು ಆದಂತಹ BC ಮೈಲಾರಪ್ಪನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳಿ ಕೆಲವೊಂದು ವಿಷಯನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನೀವು ಹೊಸಕೋಟೆ ತಾಲೂಕಿನ ಒಮಲು ಗ್ರಾಮದಲ್ಲಿ ಬೆಳೆದಂತಹವರು, ಹುಟ್ಟಿದಂತಹವರು. ನೀವು ಈ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಈ ಒಂದು ಪದವಿ ಪಡೆದು PhD ಮುಗಿಸಿ ಪ್ರಾಂಶುಪಾಲರಾಗಿ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿದ್ದೀರಾ. ಈ ಒಂದು ಸ್ಥಾನಗಳಿಗೆ ಬರಬೇಕು ಅಂದರೆ ಅದೆಷ್ಟೋ ಕಲ್ಲು ಮುಳ್ಳುಗಳನ್ನ ದಾಟಿ ಬಂದಿರ್ತೀರ. ಈ ಒಂದು ಜರ್ನಿ ಹೇಗಿತ್ತು ಸರ್? ಹೇಗೆ ಸಾಧ್ಯ ಇದೆಲ್ಲ ಸಾಧಿಸೋದಕ್ಕೆ? ನೋಡಿ, ಶಿಕ್ಷಣ ಯಾವುದೇ ಒಬ್ಬ ಮನುಷ್ಯನನ್ನು, ಅವರು ಗ್ರಾಮೀಣ ಮನುಷ್ಯರಾಗ್ಬೋದು, ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಐಷಾರಾಮಿ ಜೀವನದ ಜನ ಇರ್ಬೋದು, ಶಿಕ್ಷಣ ನಮಗೆ ಜಾಗೃತಿಯನ್ನು, ಶಿಕ್ಷಣ ನಮಗೆ ಬದುಕನ್ನು, ಶಿಕ್ಷಣ ನಮಗೆ ಎಲ್ಲ ರೀತಿಯ ಒಂದು ಪ್ರಜ್ವಲತೆಯನ್ನು, ಉಜ್ವಲತೆಯನ್ನು ಕೊಡ್ತಕ್ಕಂಥ ಒಂದು ರಾಜಮಾರ್ಗ. ಶಿಕ್ಷಣ ಅಂದರೆ ಅರಿವು, ಶಿಕ್ಷಣ ಅಂದರೆ ಜಾಗೃತಿ, ಶಿಕ್ಷಣ ಅಂದರೆ ಅನಿವಾರ್ಯ, ಶಿಕ್ಷಣ ಅಂದರೆ ಬದುಕು, ಶಿಕ್ಷಣ ಅಂದರೆ ಪ್ರಜ್ವಲತೆ, ಶಿಕ್ಷಣ ಅಂದರೆ ಪ್ರಜ್ಞೆ, ಶಿಕ್ಷಣ ಅಂದರೆ ಪೂರ್ಣ ಪ್ರಜ್ಞೆ. ಪ್ರಜ್ಞೆ ಮತ್ತು ಪೂರ್ಣ ಪ್ರಜ್ಞೆ, ಜಾಗೃತಿ, ಅರಿವು, ಪ್ರಜ್ವಲತೆ, ಉಜ್ವಲತೆ, ಭವಿಷ್ಯ, ಬದುಕು, ಇದನ್ನು ಶಿಕ್ಷಣ ಅಂತ ಕರೆಯೋದು. ಇದಕ್ಕೆ ಜಾತಿ, ಮತ, ಶಿವದಾರ, ಜನವಾರ, ಉಳ್ಳೋರು, ಇಲ್ಲದೇ ಇರೋರು, ಶ್ರೀಮಂತರು, ಬಡವರು, ವಿಕೃತ ಜನ, ವಿರಕ್ತ ಜನ, ಈ ಥರದ್ದಿಲ್ಲ. ಅದಕ್ಕೆ ಅಸಮಾನತೆ ಇಲ್ಲ. ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ಸಾಮಾಜಿಕ ನ್ಯಾಯ ಇರುತ್ತೆ, ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ಬದುಕಿರುತ್ತೆ, ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಎಲ್ಲಿ ಶಿಕ್ಷಣ ಇರುತ್ತೋ ಹೆಚ್ಚಾಗಿ ಸಮಾನತೆ ಇರುತ್ತೆ. ಸಮಾನತೆಯ ಇನ್ನೊಂದು ರೂಪ, ಸ್ವಾತಂತ್ರ್ಯದ ಇನ್ನೊಂದು ರೂಪ, ಎಲ್ಲರಿಗೂ ನ್ಯಾಯ ಸಿಗ್ತಕ್ಕಂಥ ಒಂದೇ ಒಂದು ಗವಾಕ್ಷಿ ಅಂದರೆ, ವಿಂಡೋ ಅಂದರೆ ಅದು ಶಿಕ್ಷಣ. ಹೀಗಾಗಿ ಶಿಕ್ಷಣ ಅದು ಗ್ರಾಮೀಣ ಶಿಕ್ಷಣ ಅಥವಾ ಅದು ನಗರಗಳಲ್ಲಿ ಸಿಗುವಂಥ ಶಿಕ್ಷಣ, ಅದು ITBT ಶಿಕ್ಷಣ, ಅದು ಮೆಡಿಕಲ್ ಶಿಕ್ಷಣ ಅಂತ ಇಲ್ಲ. ಅದರಲ್ಲಿ ಶಿಕ್ಷಣ ಅಂದರೆ ಶಿಕ್ಷಣವೇ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನನ ಸುಗಮವಾಗಿ, ಅತ್ಯಂತ ಉಜ್ವಲವಾಗಿ, ಅತ್ಯಂತ ಪ್ರಜ್ವಲವಾಗಿ, ಅತ್ಯಂತ ಸುಖಮಯವಾಗಿ, ಅತ್ಯಂತ ನಾನು ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸ್ಬೇಕು ಅನ್ನೋ ಸಮಾನತೆಯ ಮನಸ್ಸು, ಸಾತ್ವಿಕ ಮನಸ್ಸು, ಪ್ರಜ್ವಲತೆಯ ಮನಸ್ಸು, ಸ್ವಾತಂತ್ರ್ಯದ ಮನಸ್ಸು, ಪ್ರೀತಿಯ ಮನಸ್ಸು, ಸಮಾನತೆಯ ಮನಸ್ಸು ಇರಬೇಕಾದ್ರೆ ಅವನು ಶಿಕ್ಷಣ ಕಲೀಲೇಬೇಕು. ಅದು ಗ್ರಾಮೀಣ ಶಿಕ್ಷಣ ಅಥವಾ ಅರ್ಬನ್ ಶಿಕ್ಷಣ ಅಥವಾ ನಗರಗಳ ಶಿಕ್ಷಣ ಅಂತ ಇಲ್ಲ. ಹಾಗಾಗಿ ಯಾರಿಗೆ ಮನುಷ್ಯನ ಬದುಕು ಹಸಿವು 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 ಅವಮಾನ, ಯಾರಿಗೆ ಅವಮಾನ ಆಗುತ್ತೋ, ಯಾರಿಗೆ ಹಸಿವಿರುತ್ತೋ, ಯಾರಿಗೆ ಅದರ ತೀಕ್ಷ್ಣತೆ ಇರುತ್ತೋ, ಯಾರಿಗೆ ಅದರ ಅನಿವಾರ್ಯತೆ ಇರುತ್ತೋ, ಬದುಕು ನಾನು ಹುಟ್ಟಿದ್ದೀನಿ ಬದುಕಬೇಕು ಅಂದಾಗ ಅದಕ್ಕೆ ಅವನಿಗೆ ಬಹಳ ಐಷಾರಾಮಿ ಜೀವನ ಮಾಡಿ ಬದುಕುವಂಥ ವ್ಯವಸ್ಥೆ ಇರಲ್ಲ. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ. ಇದನ್ನು ನಾವು ಇಂಗ್ಲೀಷಲ್ಲಿ ಅಪ್ಪರ್ ಕ್ಲಾಸ್, ಉನ್ನತ ಜನ, ಅದರಲ್ಲಿ ಅಪ್ಪರ್ ಮಿಡ್ಲ್ ಕ್ಲಾಸ್, ಉನ್ನತದಲ್ಲಿ ಮಧ್ಯಮ ವರ್ಗದ ಜನ, ಆಮೇಲೆ ಮಿಡ್ಲ್ ಕ್ಲಾಸ್, ಮಧ್ಯಮ ವರ್ಗದ ಜನ, ಅದರಲ್ಲೂ ಲೋಯರ್ ಕ್ಲಾಸ್, ಕೆಳಮಟ್ಟದ ಜನ. ಯಾರು ಕೂಲಿ ಮಾಡ್ತಾರೆ, ಯಾರು ಆವತ್ತು ದುಡಿಮೆ ಮಾಡಿಕೊಂಡು ಹೊಟ್ಟೆಪಾಡು ಹರಿಸ್ಕೊಂಡು ಬದುಕ್ತಾರೋ ಅವ್ರನ್ನ ಕೆಳವರ್ಗದ ಜನ ಅಂತ ಕರಿತೇವೆ, ಗುರುತಿಸ್ತೇವೆ. ಸಮಾಜ, ಮನುಷ್ಯನ ಬದುಕು ಎಲ್ರಿಗೂ ಒಂದೇ. ಆದರೆ ಹಸಿವು ಮತ್ತು ಅವಮಾನ, ಬಡತನ ಎಲ್ಲಿರುತ್ತೋ ಅದರಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ. ಬುದ್ಧಿವಂತಿಕೆ ಹುಟ್ಟೋದು ಗುಡಿಸ್ಲಲ್ಲಿ,
ಬುದ್ಧಿವಂತಿಕೆ ಹುಟ್ಟೋದು ಗುಡಿಸ್ಲಲ್ಲಿ, ಅದು ಸಾಯೋದು ಅರಮನೆಯಲ್ಲಿ. ಈ ಬುದ್ಧಿವಂತಿಕೆ ಶ್ರೀಮಂತರಲ್ಲಿ ಹುಟ್ಟುತ್ತದೆ, ಬಡವರಲ್ಲಿ ಸಾಯ್ತದೆ ಇಲ್ಲ. ಬುದ್ಧಿವಂತಿಕೆ, ನಿಜವಾದ ಬುದ್ಧಿವಂತಿಕೆ ಹುಟ್ಟೋದು ಬಡತನದ ಗುಡಿಸ್ಲಲ್ಲಿ. ಯಾರು ಗುಡಿಸ್ಲಲ್ಲಿ ಹುಟ್ಟುತ್ತಾರೋ, ಯಾರು ಸಮಾಜನ ಪರಿಚಯ ಮಾಡ್ಕೊಂಡಿರ್ತಾರೋ, ಯಾರು ಸಮಾಜದಲ್ಲಿ ಉನ್ನತೀಕರಣದಲ್ಲಿ ಬದುಕಕ್ಕೆ ಅವನಿಗೆ ಎಷ್ಟೇ ಹಸಿವಿದ್ರೂ ಆ ಹಸಿವಿಗೆ ದಾರಿ ಹುಡ್ಕೋದು, ಅವಮಾನಕ್ಕೆ ದಾರಿ ಹುಡ್ಕೋದು, ಸ್ವಾಭಿಮಾನವನ್ನು ಹುಡ್ಕೋದು ಒಂದೇ ಒಂದು ದಾರಿ, ಅದು ಶಿಕ್ಷಣ. ಶಿಕ್ಷಣ ಇಲ್ಲ ಅಂದರೆ ಸ್ವಾಭಿಮಾನ ಬರಲ್ಲ, ಶಿಕ್ಷಣ ಇಲ್ಲ ಅಂದರೆ ಸಮಾನತೆ ಮನಸ್ಸೇ ಬರಲ್ಲ, ಶಿಕ್ಷಣ ಇಲ್ಲ ಅಂದರೆ ಸ್ವಾತಂತ್ರ್ಯ ಇರಲ್ಲ. ಅವನಿಗೇನಿದ್ರೆ ಏನು, ಶಿಕ್ಷಣ ಇಲ್ಲ ಅಂದರೆ ಅದು ಪ್ರಜ್ಞೆ. ಶಿಕ್ಷಣ ಅಂದರೆ ಅತ್ಯಂತ ಪ್ರಜ್ಞೆ, ಅದು ಅರಿವು. ಅದು ತಾಯಿ ಯಾರು, ತಂದೆ ಯಾರು, ಸಮಾಜ ಯಾವುದು, ಜಾತಿ ಯಾವುದು, ಧರ್ಮ ಯಾವುದು, ದೇವ್ರು ಯಾವುದು, ದಿಂಡ್ರು ಯಾವುದು ಅನ್ನೋಂಥ ಸತ್ಯಾನ್ವೇಷಣೆಯಲ್ಲಿ ತೊಡಗಲಿಕ್ಕೆ ಆಲೋಚನೆ ಪ್ರಕ್ರಿಯೆ ಮಾಡುವಂಥದ್ದು ನಿಜವಾದ ಶಿಕ್ಷಣ. ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರ ಹೊಟ್ಟೆಯಲ್ಲಿ, ಜೀತಗಾರರ ಹೊಟ್ಟೆಯಲ್ಲಿ, ನಮ್ಮ ತಂದೆ ಒಬ್ಬ ಜೀತಗಾರ, ನಮ್ಮ ತಂದೆ ಕೂಲಿ ಮಾಡಿ ಬೇರೆಯವರ ಮನೆಯಲ್ಲಿ ಜೀತ ಮಾಡಿ ಬಂದಂಥವರು. ಅಲ್ಲಿ ಅವರ ಜೊತೆ ಅವರ ಬೆವರಲ್ಲಿ ಹುಟ್ಟಿದಂಥ ನಾವು ಅಣ್ಣ ತಮ್ಮಂದಿರು 3 ಜನ. ನನ್ನ ತಮ್ಮನೂ ಕೂಡ ಇವತ್ತು ಕ್ಲಾಸ್ 1 ಅಧಿಕಾರಿಯಾಗಿದ್ದಾರೆ. ನನ್ನ ಅಣ್ಣ ಈಗಾಗಲೇ ನಿವೃತ್ತಿ ಹೊಂದಿದ್ದಾರೆ. ನಾನು ಹೀಗಾಗಿ ನಮಗೆ 3 ಜನ ಮಕ್ಕಳಿಗೆ ಪ್ರಜ್ವಲತೆಯ ಬದುಕನ್ನು, ಪ್ರಜ್ಞಾಪೂರ್ವಕವಾದಂಥ ಜಗತ್ತನ್ನು, ಸಮಾಜವನ್ನು ಪರಿಚಯ ಮಾಡಿಕೊಟ್ಟಂಥ ನನ್ನ ತಂದೆ ತಾಯಿ. ಅವರು ಶ್ರಮ ಇವತ್ತು ನಾವಿಲ್ಲಿ ನಿಂತಿದ್ದೇವೆ. ಯಾವ ಮನುಷ್ಯನಿಗೆ ಹಸಿವು ಮತ್ತು ಅವಮಾನ ಇರ್ತದೋ ಅವನಿಗೆ ಗೊತ್ತಿಲ್ಲದಂಗೆ ಅವನು ಬದುಕನ್ನು ಹುಟ್ಟಿಸ್ಕೊಂಡಿರ್ತಾನೆ. ಅವನು ಗೊತ್ತಿಲ್ಲದಂಗೆ ಬದುಕನ್ನು, ರಾಜಮಾರ್ಗನ ಅವನು ಕಂಡುಹಿಡಿದಿರ್ತಾನೆ. ಯಾಕೆಂದರೆ ಅವನಿಗೆ ಅನಿವಾರ್ಯ ಇರ್ತದೆ ಬದುಕು ಯಾವತ್ತೂ ಅನಿವಾರ್ಯ ಇರಬೇಕು. ಆಮೇಲೆ ಒಂದು ಪೆನ್ಸಿಲ್ ಕೇಳಿದರೆ 10 ಪೆನ್ಸಿಲ್ ತಂದು ಕೊಟ್ಟಿರೋರು ದೇಶ ಕಟ್ಟಿಲ್ಲ. ಒಂದು ಚಡ್ಡಿ ಇಲ್ಲ ಅಂದರೆ 10 ಚಡ್ಡಿ ತಂದು ಕೊಟ್ಟಿರೋರು ಯಾರೂ ದೇಶ ಕಟ್ಟಿಲ್ಲ. ಯಾರು ಚಡ್ಡಿಗೋಸ್ಕರ, ಅನ್ನಕ್ಕೋಸ್ಕರ ಅವಮಾನ ಇಟ್ಕೊಂಡು ಒಂದು ಪೆನ್ಸಿಲು ಕೊನೇ ನಿಬ್ಬಿರೋ ತನಕ ಬರೆದು ಒರೆಸ್ಕೊಂಡು ಬದುಕನ್ನು ಕಟ್ಕೊಂಡಿರೋರು ದೇಶವನ್ನು ಕಟ್ಟಿದ್ದಾರೆ. ಅದು ಪ್ರಜಾಪ್ರಭುತ್ವವಾದಿಗಳಾಗಿರ್ಬೋದು, ಅಥವಾ ಅವರ ಸಂತರಾಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ತತ್ವಜ್ಞಾನಿ ಆಗಿರ್ಬೋದು, ಕಾಲಜ್ಞಾನಿ ಆಗಿರ್ಬೋದು, ಸಮಾಜ ಸುಧಾರಕ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಪ್ರಜಾಪ್ರಭುತ್ವವಾದಿ ಆಗಿರ್ಬೋದು, ಸಂತರಾಗ್ಬೋದು, ಸ್ವಾಮಿಗಳಾಗ್ಬೋದು, ಮಠಾಧಿಪತಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಸಮಾಜ ಸುಧಾರಕರಾಗ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ತುಕಾರಾಮಗಳಾಗಿರ್ಬೋದು, ದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು. ಸಮಾನತೆ, ಹಸಿವು, ಅವಮಾನ, ಹಸಿವು ಅವಮಾನ ಶಿಕ್ಷಣ ಕೊಡುತ್ತೆ, ಶಿಕ್ಷಣ ಸಮಾನತೆ ಕೊಡುತ್ತೆ, ಸಮಾನತೆ ಸ್ವಾತಂತ್ರ್ಯ ಕೊಡುತ್ತೆ, ಸ್ವಾತಂತ್ರ್ಯ ಎಲ್ಲರೊಟ್ಟಿಗೆ ಬಾಳುವಂಥ ಸಹಬಾಳ್ವೆ ಕೊಡುತ್ತೆ. ಅದು ನಿಜವಾದ ಶಿಕ್ಷಣ. ಯಾವ ಮನುಷ್ಯ ಸಮಾಜದಲ್ಲಿ ಅವಮಾನ ಪಟ್ಟಿರ್ತಾನೋ, ಯಾವ ಮನುಷ್ಯನಿಗೆ ಆ ದಿನದ ಅನ್ನ ಸಿಗಲ್ವೋ ಅವನು ಅನ್ನ ಹುಡುಕುವಂಥ ಕೆಲಸ ಮಾಡ್ತಾನೆ. ಅನ್ನ, ಅಕ್ಷರ, ಅವಮಾನ, ಆ ಈ 3 ಆಗಳು ಜೀವನವನ್ನು ಪ್ರಜ್ವಲತೆಯಿಂದ ಬದುಕಿ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವಂಥ ಅತ್ಯಂತ ಶ್ರೇಷ್ಠವಾದಂಥ ರಾಜಮಾರ್ಗ ತೋರಿಸೋದು ಶಿಕ್ಷಣ. ಶಿಕ್ಷಣ ಬಿಟ್ಟು ಅವನಿಗೆ 10 ಬಂಗ್ಲೆ ಇದೆ, 100 ಬಂಗ್ಲೆ ಇದೆ, ಯಾವುದು ಅನ್ನ ಕೊಡಲ್ಲ. ಸತತವಾಗಿ ನೀವು 35 ವರ್ಷಗಳಿಂದ ಈ ಒಂದು ಹುದ್ದೆಯಲ್ಲಿ ಒಂದೊಂದು ಹುದ್ದೆ ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಾ. ಏನೇನೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ? ಇನ್ನೂ ಅವಕಾಶ ಕೊಟ್ಟಿದ್ರೆ ನೀವು ಏನೇನೆಲ್ಲ ಅಭಿವೃದ್ಧಿ ಮಾಡ್ತೀರಾ ಸರ್? ಯಾವುದೇ ಒಂದು ವ್ಯಕ್ತಿಗೆ ಅವನ ಅಧಿಕಾರಿ ಆಗ್ತಾನೆ, ಅವನ ಅನಿವಾರ್ಯ, ಅವನಿಗೊಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಬರ್ತಾನೆ. ಕೆಲಸ ಸಿಕ್ಕಿ ಪೆನ್ನು, ಅಥಾರಿಟಿ ಅಂತೀವಿ ಇಂಗ್ಲೀಷಲ್ಲಿ, ಅಧಿಕಾರ, ಅಂತಸ್ತು, ಶಿಕ್ಷಣದಿಂದ ಸಮಾನತೆ ಅಂತ ಹೇಳಿದೆ. ಯಾವ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ, ಸಮಗ್ರ ಶಿಕ್ಷಣ, ಮಾನವ ಜನಾಂಗಗಳು ಬೆಳೆಯೋಕೆ ಮತ್ತು ಬೆಳೆಯುವಂಥ ಅವಕಾಶಗಳು ಸಿಗುವಂಥ ಶಿಕ್ಷಣದಿಂದ ಅವನು ಅಧಿಕಾರ ತಗೊಂಡಾಗ, ಆ ಅಧಿಕಾರದಿಂದ ಸಮಾಜ ಮತ್ತು ನನಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ನನ್ನನ್ನು ಸಾಕಿದಂಥ ನನ್ನ ಜನ, ನಮ್ಮ ಸಮುದಾಯ, ಜಾತಿ, ಮತ, ಮೌಢ್ಯ, ಮೂಢನಂಬಿಕೆ, ಶಿವದಾರ, ಜನವಾರ ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋದರೆ ನಮ್ಮನ್ನು ಸಾಕಿ ಇಲ್ಲಿ ಕಳಿಸಿದಂಥ ಒಂದು ಮುಗ್ಧ ಜನ ಇದ್ದಾರೆ, ಮುಗ್ಧ ಜನತೆ ಇದೆ, ಮುಗ್ಧ ಜನಾಂಗ ಇದೆ.
ಅವ್ರಿಗೆ ಸಹಾಯ ಮಾಡುವಂಥದ್ದು ನಿಜವಾದಂಥ ಅಧಿಕಾರಿ. ಯಾರ ಕೈಗೆ ಪೆನ್ನಿರುತ್ತೋ, ಯಾರ ಕೈಗೆ ಅಧಿಕಾರ ಇರುತ್ತೋ, ಅವನು ಸಮಾಜನ ಅವನಿಗಿಂತ ಹೆಚ್ಚು ಎತ್ತಿ ನಿಲ್ಲಿಸುವಂಥ ಕೆಲಸ ಯಾರು ಮಾಡ್ತಾರೋ ಅವನು ನಿಜವಾದಂಥ ಅಧಿಕಾರಿ, ನಿಜವಾದಂಥ ಮಾನವೀಯತೆ ಇರುವಂಥವನು, ನಿಜವಾದಂಥ ಮನುಷ್ಯ. ಯಾರು ತಂದೆ ತಾಯಿಗೆ ಅನ್ನ ಹಾಕ್ತಾರೆ, ಯಾರು ತಾನು ಹುಟ್ಟಿಸಿದ ಮಕ್ಕಳನ್ನು ಸ್ವಾಭಿಮಾನದಿಂದ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂಗೆ ಮಾಡ್ತಾರೋ ಅವರು ನಿಜವಾದಂಥ ತಂದೆ, ನಿಜವಾದಂಥ ತಾಯಿ. ಹಾಗಾಗಿ ನಮ್ಮಗಳಿಗೆ ಅವಕಾಶ ಸಿಕ್ತು, ನಾವು ಇಲ್ಲಿ ಬಂದ್ವಿ. ಸಾವಿರಾರು ಜನ, ಲಕ್ಷಾಂತರ ಜನ ಮಕ್ಕಳು ನಮ್ಮೊಟ್ಟಿಗೆ ನಮ್ಮ ಅಡ್ವೈಸ್ ತೊಗೊಂಡಿದ್ದಾರೆ, ನಮ್ಮ ಸಲಹೆ ತೊಗೊಂಡಿದ್ದಾರೆ. ನಮ್ಮನ್ನು ಸಹಾಯನ ಅವರು ನಿರೀಕ್ಷಿಸಿ ಬಂದಿರೋರಿಗೆ ನಾನು ಎಂದೂ ನಿರಾಶೆ ಮಾಡಿಲ್ಲ. ನನಗೆ ಇದ್ದಂಥ ಅಧಿಕಾರದಲ್ಲಿ ಸಮಾಜಕ್ಕೆ ಎಷ್ಟು ಕೊಡ್ಬೋದೋ ಅಷ್ಟು ಕೊಟ್ಟು ಋಣವನ್ನು ತೀರಿಸ್ಕೊಂಡಿದ್ದೇನೆ. ಸರ್, ನೀವು ಈ ಹಿಂದೆ ರಾಜಕೀಯ ಕಣಕ್ಕೆ ಇಳಿತಾರೆ ಅನ್ನೋ ಒಂದು ಗುಸುಗುಸು ಸ್ಟಾರ್ಟ್ ಆಗಿತ್ತು. ಮುಂದೊಂದು ದಿನ ಇಳಿತೀರಾ? ಇವತ್ತಿನ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಅಲ್ಲ. ಇವತ್ತಿನ ರಾಜಕಾರಣ ವ್ಯಾಪಾರೀಕರಣ. ಯಾರ ಹತ್ರ ಅಕ್ರಮನೋ ಸಕ್ರಮನೋ ಹಣ ಇರುತ್ತೋ, ಯಾರು ಸಮಾಜ ಸುಧಾರಣೆ ಕಡೆ ಆಲೋಚನೆ ಮಾಡ್ತಾರೋ ಅಂಥವರು ರಾಜಕಾರಣಕ್ಕೆ ಬರ್ತಾರೆ. ಆದರೆ ಇವತ್ತಿನ ರಾಜಕಾರಣ ಬೇರೆ, ಆವತ್ತಿನ ರಾಜಕಾರಣ ಬೇರೆ. ನಾವು ನಿಜವಾಗ್ಲೂ ಈ ಸಮಾಜದಲ್ಲಿ ಎಲ್ಲ ಸ್ತರಗಳು, ಎಲ್ಲ ವಿನ್ಯಾಸಗಳು, ಎಲ್ಲ ಡಿಸೈನು, ಸಮಾಜ, ಜಾತಿ, ಧರ್ಮ, ಮತ ಎಲ್ಲವೂ ನಮಗೆ ಗೊತ್ತಿರೋದ್ರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಈಸ್ ದ ಮಾಸ್ಟರ್ ಕೀ ಫಾರ್ ಓವರ್ ಆಲ್ ದ ಇಂಪಾರ್ಟೆಂಟ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ ಅಂತ. ಪೊಲಿಟಿಕಲ್ ಪವರ್ ಈಸ್ ದಿ ಮಾಸ್ಟರ್ ಕೀ ಆಫ್ ದಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಅಂತ. ರಾಜಕೀಯ ಪವರು, ರಾಜಕೀಯ ಅಧಿಕಾರ, ಹಕ್ಕು ಸಮಾಜನ ಯಾವ ಹಂತಕ್ಕೆ ಬೇಕಾದರೂ ಬದಲಾವಣೆ ಮಾಡ್ಬೋದು ಅಂತ ಅಂಬೇಡ್ಕರು. ಆ ಮಹಾನುಭಾವ, ಆ ಮಹಾತ್ಮ, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಭಿಕ್ಷೆ ಇವತ್ತು ನಾವು ಇಲ್ಲಿ ಅಧಿಕಾರಿಗಳಾಗಿದ್ದೇವೆ, ಇವತ್ತು ನಾವು ಪ್ರೊಫೆಸರ್ಗಳಾಗಿದ್ದೇವೆ, ಇವತ್ತು ನಾವು ಡೈರೆಕ್ಟರ್ಗಳಾಗಿದ್ದೇವೆ, ಇವತ್ತು ನಾವು ನಮಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚು ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ನಾವು ಬೆಳೆದಿದ್ದೇವೆ. ಇದನ್ನೇ ಇಟ್ಕೊಂಡು ನಮ್ಮ ಕೈಲಾದಂಥ ಸಹಾಯನ ನಾವು ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ರಾಜಕಾರಣನ ಬಯಸ್ತೀವಿ. ಒಂದು ಸಾರಿ ಎಲೆಕ್ಷನನ್ನು ನಿಂತ್ಕೊಂಡಿದ್ವಿ MLAದಲ್ಲಿ, ಒಂದು ಸಾರಿ 3000 ವೋಟಲ್ಲಿ ನಾವು ಅವಕಾಶನ ಕಳ್ಕೊಂಡ್ವಿ. ಮತ್ತೆ ಇನ್ನೊಂದು ಸಾರಿ ಎಲೆಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ. ಆದರೆ ಇವತ್ತಿನ ರಾಜಕೀಯ ಜಾಸ್ತಿ ಕಾಸ್ಟ್ಲಿ ಇದೆ, ದರ ಹೆಚ್ಚಾಗಿದೆ, ಆಯಿತಾ. ಕೋಟ್ಯಾಂತರ, 100 ಕೋಟಿ, 10 ಕೋಟಿ ಬೇಕಾಗತ್ತೆ. ಅದನ್ನಿನ್ನೂ ಆಲೋಚನೆ ಮಾಡ್ತಾ ಇದ್ದೀವಿ. ರಾಜಕಾರಣ ಅವಕಾಶ ಸಿಕ್ಕಿದ್ರೆ ಅಂದ್ರೆ ಈಗ ಮಾನವೀಯ ಮೌಲ್ಯಗಳಿಗೆ ಮತ್ತು ಸೇವೆಗೆ ಬೆಲೆ ಇಲ್ಲ ಅಂತೀರಾ? ಹಂಗಲ್ಲ, ಯಾರಿಗೆ ಹೆಚ್ಚು ಹಣ ಇರುತ್ತೋ ಅವ್ರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಬುದ್ಧಿವಂತರು, ಅಕ್ಷರಸ್ಥರು, ಸಮಾಜ ಸುಧಾರಕರಿಗೆ ಒಂದು ಉದಾಹರಣೆ ಕೊಟ್ಬಿಡಿ, ಹೇಳ್ಬಿಡಿ. ಯಾರು ಅಂತ ಮನಸಾರೆ ಹೃದಯ ವೈಶಾಲ್ಯತೆ ಇರೋರು, ಬರೀ ರಾಜಕಾರಣ ಇಲ್ಲ, ಆ ಲೆವೆಲ್ಗೆ ಬಂದು ನಿಲ್ತೈತೆ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ರಿ ಅಂತ ಇದೆ, ಇದಕ್ಕೆ ಏನು ಹೇಳ್ತೀರಾ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕಲ್ಲ, ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ. ನಾನು ಅಲ್ಲಿಗೆ ಕೇಳಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ನನಗೆ ಅವಕಾಶ ಕೊಟ್ಟರೆ ನಾನು ಆ ಅವಕಾಶನ ಚೆನ್ನಾಗಿ ಸಮಾಜನ ಯಾವ ಮಟ್ಟಕ್ಕೆ ನಾನು ಉದ್ಧಾರ ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು ಅನ್ನೋ ದೃಷ್ಟಿನಲ್ಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನದೇ ಆದಂಥ ಛಾಪಿದೆ. ಆ ಛಾಪನ್ನು ಮೂಡಿಸೋದ್ರಲ್ಲಿ ಶಿಕ್ಷಣ ಅತ್ಯಂತ ಮಹತ್ತರವಾದಂಥ ಸಾಧನೆ. ನಾನು ರಾಜಕಾರಣ ಕೂಡ ಆ ಥರದ್ದೊಂದು ಆಸೆನಲ್ಲಿದ್ದೇನೆ. ಅಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ರಾಜಕಾರಣ ಪ್ರವೇಶ ಮಾಡಲಿಕ್ಕೆ ಇಚ್ಛೆ ಇದೆ. ಸರ್, ಈ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಮಾನತೆ ಸಿಗ್ತಾ ಇಲ್ಲ ಅಂತ ಒಂದು ವಾಯ್ಸ್ ರೈಸ್ ಮಾಡಿದ್ರಿ. ಯಾವ ಕಾರಣಕ್ಕೆ ಅಂತ? ಅಂದರೆ ಬರೀ ಅವ್ರಿಗೆ ಮಾತ್ರ ಸಿಗ್ತಿಲ್ವಾ, ಇಲ್ಲ ಬೇರೆಯವ್ರಿಗೂ ಸಿಗ್ತಾ ಇಲ್ವಾ? ನೀವು ಇಷ್ಟೊತ್ತು ಶಿಕ್ಷಣ ಸಮಾನತೆ ಅಂದ್ರಲ್ಲ, ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ. ನೋಡಿ, ರಿಸರ್ವೇಷನ್ನು, ಮೀಸಲಾತಿ ನಮ್ಮ ರಾಜ್ಯದಲ್ಲಿ 55% ಮೀಸಲಾತಿ ಇದೆ. ತಮಿಳುನಾಡಲ್ಲಿ 65% ಮೀಸಲಾತಿ ಇದೆ. ಈಗ ಜಾತಿ ಜನಗಣತಿ ಮಾಡ್ತಿದ್ದಾರೆ. ಆದರೆ ಸುಪ್ರೀಂ ಕೋರ್ಟು 50% ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಗೌರವಾನ್ವಿತ ಸುಪ್ರೀಂ ಕೋರ್ಟು. ಆದರೆ ನಮ್ಮಲ್ಲಿ ಮೀಸಲಾತಿ ಎಲ್ಲ ಜಾತಿಗಳಿಗೂ ಮೀಸಲಾತಿ ಕೊಟ್ಟಿದೆ. ಈಗ ಹಿಂದೆ ಇತ್ತು, ಅವರು SC ST ಅವ್ರಿಗೆ ಮೀಸಲಾತಿ ಇದೆ, ರಿಸರ್ವೇಷನ್ ಇದೆ ಅಂತ.
ಇವತ್ತು ಎಲ್ರಿಗೂ ಸಿಕ್ಕಿದೆ. ಜನರಲ್ ಮೆರಿಟ್ಗೆ 50% ಹೋಗುತ್ತೆ, ಇನ್ನು ಮಿಕ್ಕಿದ್ದು SC STಗೆ 18% ಹೋಗುತ್ತೆ, ಇನ್ನು ಮಿಕ್ಕಿದ್ದು 2A 3A 3B ಮುಸ್ಲಿಮ್ಸು ಕ್ರಿಶ್ಚಿಯನ್ಸು. ಮೊನ್ನೆ ಸಂವಿಧಾನದ 103ನೇ ತಿದ್ದುಪಡಿ ಆಯಿತು. ಮಾನ್ಯ ಮೋದಿ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟಲ್ಲಿ 103ನೇ ತಿದ್ದುಪಡಿ, ಸಂವಿಧಾನದ 103ನೇ ತಿದ್ದುಪಡಿಯಲ್ಲಿ 10% ವಿಶೇಷ ಮೀಸಲಾತಿ ಕೊಟ್ಟರು ಜನರಲ್ ಮೆರಿಟಿಗೆ. ಹಂಗಾಗಿ ನಾವು ಪ್ರಜ್ಞಾವಂತರು, ಓದ್ಕೊಂಡ್ಬಿಟ್ಟಿದ್ದೀವಿ, ಸಮಾಜ ಎಲ್ಲವೂ ಅರ್ಥವಾಗುತ್ತೆ. ಜಾತಿ ಧರ್ಮಗಳು ಬಿಟ್ಟು ಸಮಾಜ ಬದುಕಬೇಕಾಗಿದೆ, ಸಮಾಜದ ಜನಕ್ಕೆ ಅವಕಾಶ ಕೊಡಬೇಕಾಗಿದೆ. ಈಗ SC STನಲ್ಲೂ ಕೂಡ 100 ಜಾತಿ ಇದೆ, STನಲ್ಲಿ 50 ಜಾತಿ ಇದೆ, ಒಟ್ಟು 156 ಜಾತಿ SC STನಲ್ಲಿದೆ. ಇದರಲ್ಲಿ ಪ್ರಚಲಿತವಾಗಿ ಸಮಗ್ರವಾಗಿ ಸಮಾಜದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಜಾತಿಗಳು ಹೊಳೆಯ, ಮಾದಿಗ, ಸಮಗಾರು, ನಾಯಕ, ಆಯಿತಾ, ಲಮಾಣಿ, ಆಯಿತಾ, ಬೋವಿ, ಈ ಥರದವ್ರು 4-5 ಜಾತಿ ಬಿಟ್ಟರೆ 100 ಜಾತಿ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳು ಅನ್ನೋ ಅಂಥ ಬಹಳ ಮಾನವೀಯತೆಯ ಸ್ಲೋಗನ್ನು ಹೇಳ್ತಾ ಎಲ್ರಿಗೂ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ಹಸಿವಿದೆ, ಎಲ್ರಿಗೂ ಅವಮಾನ ಆಗುತ್ತೆ, ಎಲ್ರಿಗೂ ಬಾಯಾರಿಕೆ ಆಗ್ತದೆ. ಹಾಗಾಗಿ ನಾನು ಈ ಹಿಂದೆ ಸರ್ವರಿಗೂ ನ್ಯಾಯ ಸಿಗೋ ಅಂಥ ಹೋರಾಟಗಳಲ್ಲಿ, ಸಾಮಾಜಿಕ ಅಗ್ರಗಣ್ಯ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದು ನಿಜ. ಎಲ್ರಿಗೂ ನ್ಯಾಯ ಸಿಕ್ಕಬೇಕು, ಅವರವರ ರೆಪ್ರೆಸೆಂಟೇಷನ್ ಅಂತ ಈಕ್ವಲ್ ರೆಪ್ರೆಸೆಂಟೇಷನ್ ಅಂತ. ಈಕ್ವಲ್ ರೆಪ್ರೆಸೆಂಟೇಷನ್ನು ಯಾರ್ಯಾರು ಪಾಪ್ಯುಲೇಷನ್ ಎಷ್ಟೆಷ್ಟಿದೆಯೋ ಅವ್ರಿಗೆ ಸಿಗುವಂಥ ನ್ಯಾಯ ಖಂಡಿತ ಸಿಗಬೇಕು. ಆಗಲೇ ಒಂದು ಸಮಾನತೆಯ ಸಮಾಜ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ನೀವು ಲೋಕಸಭಾ ಎಲೆಕ್ಷನ್ಗೆ ಕೋಲಾರಿಂದ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಟಿಕೆಟ್ ಸಿಗಲಿಲ್ಲ ಅಂದ್ರಲ್ಲ, ಯಾವ ಪಕ್ಷದಿಂದ ಸರ್ ಸ್ಪರ್ಧೆ ಮಾಡಬೇಕು ಅಂತ? ನೋಡಿ, ಯಾವ ಪಕ್ಷದಲ್ಲಿ ಹೋಗಿ ಟಿಕೆಟ್ ಬೇಕು ಅಂತ ಕೇಳಿದ್ರೆ? ನನಗೆ ಪಕ್ಷ ಅಲ್ಲ, ನನಗೆ ಕೋಲಾರ ಡಿಸ್ಟ್ರಿಕ್ಟು, ನಾನು ಹುಟ್ಟಿದ ಜಿಲ್ಲೆ, ನಾನು ಹೆಚ್ಚು ಪರಿಚಯ ಇರೋದು ನಾನು ಕೋಲಾರ ಡಿಸ್ಟ್ರಿಕ್ಟಲ್ಲಿ. ಈಗ ಯಾರೇ ಎಲೆಕ್ಷನ್ಗೆ ನಿಂತರೂ ಕೂಡ ನಾನು ಎಲೆಕ್ಷನ್ಗೆ ನಿಂತರೆ ಕೋಲಾರಲ್ಲಿ ಒಂದು 2 ಲಕ್ಷ ಓಟ್ ಜಾಸ್ತಿ ಬರುತ್ತೆ. ಯಾಕೆಂದರೆ 2 ಲಕ್ಷ ಜನ ನಮ್ಮ ಸ್ಟೂಡೆಂಟ್ಸು, ನನಗೆ ಗೊತ್ತಿರೋರು, ನೆಂಟರು, ಇಷ್ಟರು, ಪರಿಚಯದವರು, ಆಯಿತಾ, ಅಭಿಮಾನಿಗಳು 2 ಲಕ್ಷ ಜನ ಇದ್ದಾರೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ. ಹಂಗಾಗಿ ನಾನು ಇಂಥ ಪಕ್ಷ, ಕಾಂಗ್ರೆಸ್ ಪಕ್ಷ, BJP ಪಕ್ಷ ಅಂತಲ್ಲ, ಕೋಲಾರ ಜಿಲ್ಲೆಯ ಸಾಂದರ್ಭಿಕವಾಗಿ ವಾತಾವರಣ ಎತ್ತ ಕಡೆ ಇರುತ್ತೋ ಹತ್ತು ಕಡೆ ಯೋಚನೆ ಮಾಡದೆ ಇಂಥ ಪಕ್ಷ ಅಂತ ನಾನೇನು ಓಡಾಡಿಲ್ಲ. ನನಗೆ ಯಾವುದೇ ಪಕ್ಷದಲ್ಲಿ ನನ್ನ ಇಂಪಾರ್ಟೆನ್ಸು ಇದ್ದು ನಾನು ಕರೆದ್ರೆ ನಾನು ಖಂಡಿತ ಆಲೋಚನೆ ಮಾಡಿ ನನ್ನ ತೀರ್ಮಾನ ತಗೋತೀನಿ. ನಂಬರ್ 1. ನಂಬರ್ 2, ಈಗ ನನ್ನ ಮುಂದೆ ಇರೋದು ಕುಲಪತಿ ಆಗುವಂಥ, ವೈಸ್ ಚಾನ್ಸಲರ್ ಆಗುವಂಥ ಅವಕಾಶ, ಅದು ಅತಿ ಬೇಗ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾವುದು ನನಗೆ ಅವಕಾಶ ಸಿಗುತ್ತೋ ನನ್ನ ಫೀಲ್ಡಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಅದನ್ನು ಪೂರೈಸಿ ಅದು ಮುಕ್ತಾಯ ಆದಮೇಲೆ ರಾಜಕಾರಣ ಅನಿವಾರ್ಯ. ಯಾವಾಗ ಬೇಕಾದ್ರೆ ರಾಜಕಾರಣಕ್ಕೆ ಹೋಗ್ಬೋದು. ಯಾಕೆಂದರೆ ರಾಜಕಾರಣಕ್ಕೆ ವಯಸ್ಸೂ ಇಲ್ಲ, ಅರ್ಹತೆಯೂ ಇಲ್ಲ. ಯಾರು ಬೇಕಾದ್ರೂ ದುಡ್ಡು ಒಂದೇ ಅರ್ಹತೆ, ಯಾರಿಗೆ ದುಡ್ಡು ಇರುತ್ತೆ ಅವ್ರು ರಾಜಕಾರಣಕ್ಕೆ ಹೋಗ್ತಾರೆ. ಸರ್, ನೀವು ಕುಲಪತಿಗಳಿಗೆ ಚಾನ್ಸ್ ಸಿಗ್ಬೋದು, ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ತೀನಿ ಅಂತ ಹೇಳ್ತಿದ್ರಲ್ಲ, ಕುಲಪತಿಗಳಾದರೆ ಒಂದು ವೇಳೆ ನೀವು ಏನೇನೆಲ್ಲ ಸೇವೆ ಮಾಡ್ತೀರಾ? ವಿದ್ಯಾರ್ಥಿಗಳಿಗೆ ಯಾವ ಥರ ಒಂದು ಮಾಡರ್ನೈಸೇಷನ್ ಥರ ಶಿಕ್ಷಣ ಪದ್ಧತಿ ಕೊಡ್ತೀರಾ? ಶಿಕ್ಷಣ ಯಾರೊಬ್ಬರು ಸ್ವತ್ತು ಅಲ್ಲ. ಶಿಕ್ಷಣ ಸಾಂದರ್ಭಿಕವಾಗಿ ಅವರ ಮನಸ್ಥಿತಿಯ ಆಧಾರದ ಮೇಲೆ, ಒಬ್ಬನೇ ಯಾರೋ ನಾನು ಡಾಕ್ಟ್ರ್ ಆಗಬೇಕಂತ ಇರ್ತೀನಿ, ನನಗಿಷ್ಟ ಇಲ್ಲ, ನಮ್ಮನೆಯಲ್ಲಿ ಡಾಕ್ಟ್ರ್ ಆಗಲೇಬೇಕು ಅಂತಾರೆ. ಆದರೆ ಅವರ ಮನಸ್ಥಿತಿ ಆಧಾರದ ಮೇಲೆ, ಅವರ ವಾತಾವರಣ ಸೃಷ್ಟಿ ಆಧಾರದ ಮೇಲೆ, ಅವರ ಬಹಳ ಮಹತ್ತರವಾದಂಥ ಆಧಾರದ ಮೇಲೆ, ಅವರ ಹಿತಾಸಕ್ತಿ ಆಧಾರದ ಮೇಲೆ, ಅವರ ಇಚ್ಛಾಶಕ್ತಿ ಆಧಾರದ ಮೇಲೆ ಅವರವರು ಶಿಕ್ಷಣನ ಮುಂದುವರಿಸ್ತಾರೆ. ಆದರೆ ಕುಲಪತಿ ಅನ್ನೋದು ಇದೆಯಲ್ಲ, ಅದು ಎಕ್ಸಿಕ್ಯೂಟಿವ್ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟಿ, ಗವರ್ನರ್ ನೇರವಾದಂಥ ಸಂಬಂಧ ಇರುತ್ತೆ, ಮುಖ್ಯಮಂತ್ರಿಗಳು ನೇರವಾದಂಥ ಸಂಬಂಧ ಇರುತ್ತೆ, ಉನ್ನತ ಶಿಕ್ಷಣ ನೇರವಾದಂಥ ಸಂಬಂಧ ಇರುತ್ತೆ. ಕಾಲಕ್ಕೆ ಸರ್ಕಾರ ಮತ್ತು ವ್ಯವಸ್ಥೆ, ಕಾಲಕ್ಕೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC, ಕಾಲಕ್ಕೆ ಸರ್ಕಾರ ನಿಯಮ ಮಾಡುವಂಥ ನಿಯಮಗಳು, ಕಾನೂನುಗಳು ಕಡೆ ಇರ್ತವೆ. ಅದರಲ್ಲೂ ಇರೋ ಅವಕಾಶಗಳನ್ನ ಕಟ್ಟ ಕಡೆಯ ಗುಡಿಸಲಿನ ಬಾಗಿಲಿಗೆ ನಾನು ಶಿಕ್ಷಣನ ತಗೊಂಡೋಗಿ ಅವರಿರೋ ಕಡೆ ಕೊಡೋ ಅಂತ ಮಾತ್ರ ಆದಂಥ ಆಸೆ. ಅದು ಇವತ್ತು ಶಿಕ್ಷಣ ಸಂಪ್ರದಾಯ ಶಿಕ್ಷಣ BA, BSc, BCom, BBM, BBA, MCom, MA
ಹಿಸ್ಟ್ರಿ, ಕನ್ನಡ, ಸೋಷಿಯಾಲಜಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಆರ್ಕಿಯಾಲಜಿ, BEd, MEd, ಲೈಬ್ರರಿ ಸೈನ್ಸು, BLib, MLib, PhD, MPhil, ಬಾರಟ್ಲಾ, DSc, DLit ಯಾವುದೇ ಆಗಲಿ. ಆದರೆ ಎಜುಕೇಷನ್ನು ಅವರವರ ಇಚ್ಛಾನುಸಾರ ಅವರ ಕೆಪ್ಯಾಸಿಟಿಗೆ ತಕ್ಕಂಥ ಅವ್ರ ಸಾಮರ್ಥ್ಯ ಎತ್ ಕಡೆ ಇರುತ್ತೋ, ಅವ್ರ ಇಂಟ್ರೆಸ್ಟ್ ಎತ್ ಕಡೆ ಇರುತ್ತೋ, ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್ನು, ಮೌಲ್ಯಾಧಾರಿತ ಶಿಕ್ಷಣ, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನು. ಈ ಎಜುಕೇಷನ್, ಈ ಡಿಗ್ರಿ ಕೊಟ್ಟರೆ ಅವನಿಗೆ ಅದರಿಂದ ಅವನು ಬದುಕ್ತಾನ ಅನ್ನೋದು ಭಾಳ ಮುಖ್ಯ. ಹಂಗಾಗಿ ಅವನ ಇಚ್ಛಾಶಕ್ತಿ ಆಧಾರದ ಮೇಲೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಇಚ್ಛಾಶಕ್ತಿ ಆಧಾರದ ಮೇಲೆ ಶಿಕ್ಷಣನ ಕೊಡೋದು. ಆಮೇಲೆ ಆ ಎಕ್ಸ್ಪರ್ಟೈಸ್ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಸ್ಕಿಲ್ಡ್ ಲೇಬರ್, ಈಗ ಕಾರ್ಪೆಂಟ್ರಿ ಬಗ್ಗೆ, ಎಲೆಕ್ಟ್ರಿಷಿಯನ್ ಬಗ್ಗೆ, ಅವ್ರಿಗೆ ಈ ಸಮಾಜಕ್ಕೆ ಏನು ಬೇಕೋ ಆ ಲೆವೆಲ್ಲಲ್ಲಿ ಆ ಪೂರಕವಾಗಿ ಶಿಕ್ಷಣ ಕೊಟ್ಟರೆ ಸಮಾಜ ಉದ್ಧಾರ ಆಗುತ್ತೆ. ಅದು ಬಿಟ್ಟು ಪ್ರತಿಯೊಬ್ಬರು BA ಮಾಡಿಬಿಡೋದು, ಪ್ರತಿಯೊಬ್ಬರು BCom ಮಾಡಿಬಿಡೋದು, ಪ್ರತಿಯೊಬ್ಬರು ಕಂಪ್ಯೂಟರ್ಗೆ ಹೋಗ್ಬಿಡೋದು, ಪ್ರತಿಯೊಬ್ಬರು ಇಂಜಿನಿಯರ್, ಪ್ರತಿಯೊಂದು ಮನೆಯಲ್ಲೂ ಇಂಜಿನಿಯರ್ ಕೂಡ ಇದಾನೀಗ. ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಬೀದಿನಲ್ಲೂ, ಪ್ರತಿಯೊಂದು ಹಳ್ಳಿಯಲ್ಲೂ ಇಂಜಿನಿಯರ್ಗಳು ಸಿಗ್ತಾರೆ. ಆ ಎಲ್ಲರೂ ಇಂಜಿನಿಯರ್ಗಳಾದರೆ ಮಾರ್ಕೆಟಲ್ಲಿ ಅವ್ರ ವ್ಯಾಲ್ಯೂ ಏನಾಗುತ್ತೆ? ಡೌನ್ ಆಗುತ್ತೆ. ಈಗ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆದ್ಬಿಡ್ತಾರೆ, ಆಲೂಗಡ್ಡೆ ಬೆಳೆದ್ಬಿಡ್ತಾರೆ, ಟೊಮೆಟೊ ಎಲ್ಲ ಬೆಳೆದ್ಬಿಡ್ತಾರೆ. ಪ್ರತಿಯೊಬ್ಬರು ತೋಟದಲ್ಲಿ ಟೊಮೆಟೊನೇ ಇರುತ್ತೆ. ಮಾರ್ಕೆಟಿಗೆ ಬಂದಾಗ 10 ಪೈಸಾ 1 kg ಆಗುತ್ತೆ, 50 ಪೈಸಾ 1 kg ಆಗುತ್ತೆ. ಆ ರೈತ ಬೆಳೆ ಬೆಳಿಲಿಕ್ಕೆ ಖರ್ಚು ಮಾಡೋಂಥ ಹಣ ವಾಪಸ್ ಬರಲ್ಲ. ಆ ಟೊಮೆಟೊ ತಂದು ಬೀದಿನಲ್ಲಿ ಸುರಿತಾರೆ, ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾರೆ, ಬೇಡಿಕೆ ಇಡ್ತಾರೆ. ನಾವು ರೈತ ಬೆಳೆದಂಥ ಬೆಳೆಗಳಿಗೆ ಸರ್ಕಾರ ಒಂದು ರೀತಿಯ ಮಾರ್ಕೆಟ್ ಬೆಲೆನ ನಿಗದಿ ಮಾಡಲ್ಲ. ಹಿಂಗಾಗಿ ಕಬ್ಬು ಬೆಳೆಗಾರರು ಸಮಸ್ಯೆ ಮಾಡ್ಕೋತವ್ರೆ, ಅಡಿಕೆ ಬೆಳೆಗಾರರು ಸಮಸ್ಯೆ ಮಾಡ್ಕೋತವ್ರೆ, ತರಕಾರಿ ಬೆಳೆಗಾರರು ಸಮಸ್ಯೆ ಮಾಡ್ಕೋತವ್ರೆ, ರೇಷ್ಮೆ ಬೆಳೆಗಾರರು ಸಮಸ್ಯೆ ಮಾಡ್ಕೋತವ್ರೆ. ಹೀಗಾಗಿ ಯಾವ ವ್ಯವಸ್ಥೆನಲ್ಲಿ ಅನುಕೂಲಗಳು ಆಗುತ್ತೋ ಹಾಗೆ ಸಮಾಜ ಎತ್ ಕಡೆ ಹೋಗುತ್ತೋ ಆ ಸಮಾಜನ ಡೆವಲಪ್ ಮಾಡಿ, ನಾವು ಶಿಕ್ಷಣವೂ ಅಷ್ಟೇ ಅವರವರಿಗೆ ಅನುಸಾರವಾಗಿ. ಈಗ ಹಂಗಾಗಿಲ್ಲ, ಇರೋರ್ಗೊಂದು ಶಿಕ್ಷಣ, ಇಲ್ದಿರೋರ್ಗೊಂದು ಶಿಕ್ಷಣ. ಬಡವ್ರಿಗಾದರೆ ಗೌರ್ಮೆಂಟ್ ಸ್ಕೂಲು, ಇನ್ನೂ ಕಡು ಬಡವ್ರಿಗಾದರೆ ಕಾರ್ಪೊರೇಷನ್ ಸ್ಕೂಲು, ಸ್ವಲ್ಪ ಶ್ರೀಮಂತರಾದರೆ ಬೇರೆ ಪ್ರೈವೇಟ್ ಸ್ಕೂಲು, ಇನ್ನೂ ದೊಡ್ಡ ಶ್ರೀಮಂತ ಆದರೆ ಮೌಂಟ್ ಕಾರ್ಮಲ್ಲು, ಕ್ರೈಸ್ಟ್ ಕಾಲೇಜು, ಜ್ಯೋತಿನಿವಾಸ್ ಕಾಲೇಜು, ಬಿಷಪ್ ಕಾಟನ್ನು, ಹಿಂಗೆ ಹೋಗ್ತಾರೆ. ಆ ಬಡವರ ಆ ಮಧ್ಯಮ ವರ್ಗದ ಜನ ಮಧ್ಯಮ ವ್ಯವಸ್ಥೆ ಸ್ಕೂಲ್ಗಳಿಗೆ ಹೋಗಿ ಸೇರ್ಕೋತಾರೆ. ಹಿಂಗಾಗಿ ಇರೋರ್ಗೊಂದು ಶಿಕ್ಷಣ, ಇಲ್ದಿರೋರ್ಗೊಂದು ಶಿಕ್ಷಣ, ಸಮಾನತೆ ಕೆಲವರಿಗೆ, ಅಸಮಾನತೆ ಕೆಲವರಿಗೆ. ಇರೋರಿಗೆ ತಗೊಂಡೇ ಹೋಗೋದು, ಬಡವನಾಗೇ ಇರ್ತಾನೆ, ಶ್ರೀಮಂತನಾಗೇ ಹೋಗ್ತಾನೆ. ದುಡಿಯೋನು ದುಡಿಯೋ ಕೈಗಳಿಗೆ ಕೆಲಸ ಸಿಗಲ್ಲ. ಯಾವಾಗ ದುಡಿಯೋ ಕೈಗಳಿಗೆ ಕೆಲಸ ಸಿಗಲ್ವೋ ಆಗ ಸಮಾಜ ಮತ್ತು ಅವನ ಪಾತ್ರ ಬಹಳ ಕಡಿಮೆ ಆಗಿರ್ತದೆ. ಯಾವ ಸಮಾಜನೂ ಉದ್ಧಾರ ಏನಾಗಲ್ಲ. ಹಂಗಾಗಿ ನನಗೆ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಮಟ್ಟದ ಯಾವ ಹಂತಕ್ಕೆ ಇವತ್ತು ರೈತನ ಮಗ ಮದುವೆ ಆಗಬೇಕಾದ್ರೆ ಅವ್ನಿಗೆ 50 ಎಕರೆ ಇರುತ್ತೆ, 100 ಎಕರೆ ಇರುತ್ತೆ. ಅವನು ಹೆಣ್ಣು ನೋಡೋಕೆ ಹೋದಾಗ ರೈತನ ಮಗ ಇವನು ಹೆಣ್ಣು ಕೊಡಿ ಅಂದರೆ ಕೊಡಲ್ಲ. ಆದರೆ ಸರ್ಕಾರದಲ್ಲಿ ಪ್ಯೂನ್ ಕೆಲಸ ಮಾಡಿ ಗೌರ್ಮೆಂಟ್ ಕೆಲಸ ಸ್ವಾಮಿ ಅಂತಂದರೆ ಅವ್ರಿಗೆ ಹೆಣ್ಣು ಕೊಡ್ತಾರೆ. ಅದೇ ರೈತ 50 ಎಕರೆ 100 ಎಕರೆ ವ್ಯವಸಾಯ ಮಾಡಿ ಸ್ವಾಭಿಮಾನದಿಂದ ಬದುಕುವಂಥ ರೈತನಿಗೆ, ಮಕ್ಕಳಿಗೆ ಅಷ್ಟು ಅವಕಾಶಗಳಿರಲ್ಲ. ಇದು ಕೆಲವು ಜಾಗೃತಿಗಳನ್ನು ಮಾಡಬೇಕು ಸಮಾಜದಲ್ಲಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಅಥವಾ ಯಾವ ಶಿಕ್ಷಣ ನಮ್ಮ ಸಮಾಜಕ್ಕೆ ಪೂರಕವಾಗಿದೆ ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ಕೊಡ್ಬೇಕು, ಕಾನೂನುಗಳ ಬಗ್ಗೆ ಅರಿವು ಮೂಡಿಸ್ಬೇಕು, ರಾಜಕಾರಣದ ಬಗ್ಗೆ ಅರಿವು ಮೂಡಿಸ್ಬೇಕು. ಅಂದರೆ ರಾಜಕಾರಣ ಅಂದರೆ ಏನು, ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂತ ನಮ್ಗೆ ಯಾರು ಹೇಳ್ಕೊಡಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ. ಯಾರೋ 4 ಜನ ಬಟ್ಟೆ ಇಲ್ದಣ್ಣ ಮಕ್ಕಳು, ಯಾವನೋ 4 ಜನ ಪ್ರಜ್ಞೆ ಇಲ್ದವರು, ಅವನು ಸರಿ ಇವನು ಸರಿ ಅಂತ ಅವ್ರು ಹೇಳಿದ್ದನ್ನು, ಯಾರೋ ನಮಗೆ ಸಂಬಂಧ ಇಲ್ದವರು ಹೇಳೋದನ್ನು ನಾವು ಮದುವೆ ಮಾಡ್ಕೋಬೇಕು. ಆ ಹೆಣ್ಮಕ್ಳಿಗೆ ಅಲ್ಲಿ ಸ್ವಾತಂತ್ರ್ಯ ಇರಲ್ಲ, ಆ ಹೆಣ್ಮಕ್ಳಿಗೆ ಅಲ್ಲಿ ಸಮಾನತೆ ಇರಲ್ಲ, ಆ ಹೆಣ್ಮಕ್ಳಿಗೆ ಶೋಷಣೆ ಮಾಡ್ತಾರೆ. ಒಂದಷ್ಟು ದಿನ ಆದಮೇಲೆ ಅವರು ಜೀವನ ಸರ್ವನಾಶ ಆಗುತ್ತೆ. ಹೆಣ್ಮಕ್ಳಿಗೂ ಕೂಡ ಎಂಪವರ್ಮೆಂಟ್ ಬೇಕು. ವಿಮೆನ್ ಎಂಪವರ್ಮೆಂಟ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಹೀಗಾಗಿ ಸಮಾಜದಲ್ಲಿ ಶಿಕ್ಷಣ ಅನ್ನೋದು ಇದೆಯಲ್ಲ, ಇದು ಅಷ್ಟು ಸುಲಭದ ಮಾತಲ್ಲ. ಹುಲಿ ಹಾಲಿನ ಮೇವು ಅಂತ
ಹುಲಿಯ ಹಾಲನ್ನು ಯಾರು ಕುಡಿತಾರೋ, ಯಾರು ನಿದ್ದೆ ಕೆಡ್ತಾರೋ, ಯಾರು ಸಂಕಲ್ಪ ತೊಡ್ತಾರೋ, ಯಾರು ಹಸಿವು ಅವಮಾನಗಳನ್ನು ಪಕ್ಕಕ್ಕಿಟ್ಟು ರಾತ್ರಿ ಹಗಲು ಕೂತ್ಕೊಂಡು ತಪಸ್ಸು ಮಾಡ್ಕೊಂಡು ಓದ್ತಾರೋ ಅವರು ಅಧಿಕಾರಿಗಳಾಗ್ತಾರೆ. ಸಮಾಜದಲ್ಲಿ ದೊಡ್ಡ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೋತಾರೆ. ಅಂಥವ್ರ ಸಮಾಜನ ಉದ್ಧಾರ ಮಾಡ್ಬೋದು. ಆ ನಿಟ್ಟಲ್ಲಿ ನಾವು ಜಾಗೃತಿನ ಮೂಡಿಸ್ಬೇಕು. ರೈತರಲ್ಲಿ ಜಾಗೃತಿ ಮೂಡಿಸ್ಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ಎಜುಕೇಷನ್ ಅಂದರೆ ಇದು ಹಿಂಗೆ ಓದಬೇಕು, ಹೀಗೆ ಓದಬೇಕು ಅಂತ. ಎಜುಕೇಷನ್ನು ಒಂದು ದೇಶದ ಬುನಾದಿ, ಒಂದು ದೇಶದ ಭದ್ರತೆ. ಎಜುಕೇಷನ್ ಇಲ್ಲ ಅಂದರೆ ಆ ದೇಶ ಉದ್ಧಾರ ಆಗಲ್ಲ. ಆ ಕಾರಣಕ್ಕಾಗಿ ನನಗೆ ಅವಕಾಶ ಸಿಕ್ಕಿದ್ರೆ ಕುಲಪತಿ ಆಗಿ ನಮ್ಮದೊಂದು ವ್ಯವಸ್ಥೆ ಏನಿದೆಯೋ ಅದನ್ನು ಶಾಣೆ ಹಿಡಿದು ಸಾಕಷ್ಟರ ಮಟ್ಟಿಗೆ ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ, ಈಗ ದೊಡ್ಡ ಡಾಕ್ಟ್ರು ಮಾನವ ಸಂಪನ್ಮೂಲ, ಒಬ್ಬ ದೊಡ್ಡ ಇಂಜಿನಿಯರ್ ಮಾನವ ಸಂಪನ್ಮೂಲ, ಒಬ್ಬ ದೊಡ್ಡ ಪ್ರೊಫೆಸರ್ ಮಾನವ ಸಂಪನ್ಮೂಲ. ಅಂದರೆ ಮನುಷ್ಯನೇ ಸಮಾಜದ ಗೊಬ್ಬರ, ಮನುಷ್ಯನೇ ಸಮಾಜದ ಉನ್ನತಿ, ಮನುಷ್ಯನೇ ಸಮಾಜದ ಸಂಪತ್ತು. ಹಂಗಾಗಿ ಅಂಥ ಸಂಪತ್ತು ಬಹಳ ಅದ್ಭುತವಾದಂಥ ತೃಪ್ತಿಕರವಾದಂಥ ಬದುಕುಗಳನ್ನ ಬದುಕಬೇಕಾದಾಗ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಹತ್ರ 1000 ದುಡ್ಡು ಇರ್ಬೋದು, ಕೋಟಿ ದುಡ್ಡು ಇರ್ಬೋದು, ಆದರೆ ಅರಿವಿಲ್ಲ ಅಂದರೆ, ಪ್ರಜ್ಞೆ ಇಲ್ಲ ಅಂದರೆ ಆ ಶಿಕ್ಷಣಕ್ಕೆ ಬೆಲೆ ಇರಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ ದೂರ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು ನೀವು. ಈ ಒಂದು ದೂರ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಅನುಕೂಲ ಆಗುತ್ತೆ ಸರ್? ಯಾವ ಥರ ಅನುಕೂಲ ಆಗುತ್ತೆ ಇದು ಮಾಡಬೇಕು ಅಂತ? ಈಗ ಶಿಕ್ಷಣದಲ್ಲಿ ನಾನು ಹೇಳಿದೆ, ರೂರಲ್ ಎಜುಕೇಷನ್ನು, ಅರ್ಬನ್ ಎಜುಕೇಷನ್. ಗ್ರಾಮೀಣ ಮಕ್ಳಿಗೊಂದು ಶಿಕ್ಷಣ, ಅರ್ಬನ್ ಮಕ್ಳಿಗೊಂದು ಶಿಕ್ಷಣ. ಕೆಲವು ಹೆಣ್ಮಕ್ಳು SLC PUC ಓದುವಾಗಲೇ ಯಾರೋ ಹೋಗ್ತಾರೆ, ಆ ಹುಡುಗಿ ಚೆನ್ನಾಗಿ ಒಳ್ಳೆ ಮದುವೆ ಆಗ್ಬಿಡೋಣ ಅಂತಾರೆ. ಆವಾಗ ಅವನು ಹೇಳ್ತಾನೆ, ಅವನು ದಡ್ಡ ಏನಂತ ಹೇಳ್ತಾನೆ, ನಾನು ಚೆನ್ನಾಗಿ ಓದಿಸ್ಬಿಡ್ತೀನಿ, ನೀವೇನು ಓದಿಸಿದ್ರಿ ಬಿಟ್ಬಿಡಿ, ನಾನು ಇನ್ನು ಮಿಕ್ಕಿದ್ದನ್ನು ನಾನು ಓದಿಸ್ಬಿಡ್ತೀನಿ, ಕೆಲಸ ಕೊಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಆಗ್ಬಿಡ್ತಾರೆ. ಇಂತಹ ಮಕ್ಕಳು, ಇಂಥ ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ಕೋಟಿ ಜನ ಅವರೇ. ನಮ್ಮ ದೇಶದಲ್ಲಿ 150 ಕೋಟಿ ಜನ ಅವರೇ, 700 ಕೋಟಿ ಮೊಬೈಲ್ಗಳಿದೆ. ನಮ್ಮ ದೇಶದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಹಾಗೆ ನಡ್ಕೊಂಡು ಬದುಕಲಿಕ್ಕೆ ಯಾವನಿಗೂ ಇಷ್ಟ ಇಲ್ಲ. ಒಬ್ಬರಿಗೆ ಕೆಲಸ ಇರುತ್ತೆ, ಒಬ್ಬರು ದುಡಿಬೇಕು, 10 ಜನ ಕೂತ್ಕೊಂಡು ತಿನ್ನಬೇಕು. ಹೀಗಾಗಿ ಬಡತನ. ಅಥವಾ ಅರ್ಧಂಬರ್ಧ 15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ದಿಕ್ಕು ತಪ್ಪು ಹೋಗ್ಬಿಟ್ಟು ಗಂಡ ಹೆಂಡತಿ ಜಗಳ ಆಗ್ಬಿಡ್ತದೆ, ಅವ್ರು ದೂರ ಆಗ್ತಾರೆ. ಅವ್ರಿಗೆ ಎಜುಕೇಷನ್ ಇರಲ್ಲ, ಇನ್ನೆಲ್ಲೋ ಪ್ರೈವೇಟಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ ಅನ್ನೋ ಪ್ರಜ್ಞೆ ಇರಲ್ಲ, ಆ ಅರಿವು ಇರಲ್ಲ, ಆ ತಿಳುವಳಿಕೆನೂ ಇರಲ್ಲ. ಅವರು ಮನೆ ನಾಶ ಆಗ್ತದೆ. ಹಂಗಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ SLC PUC BA BSc BCom MA MSc MCom PhD MPhil ಓದುವಂಥ ಮಕ್ಕಳು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮದುವೆಗಳಾಗ್ಬಿಡ್ತಾರೆ. ಎಜುಕೇಷನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ. ಅವಳಿಗೆ ಪ್ರಜ್ಞೆ ಇರ್ತದೆ, ಅವನಿಗೆ ಪ್ರಜ್ಞೆ ಇರ್ತದೆ ಓದೋಕ್ಕೆ, ಆದರೆ ಅವನಿಗೆ ಅವಕಾಶ ಇರಲ್ಲ. ಅಥವಾ ಮದುವೆ ಆದಮೇಲೆ ಯಾವನೋ ಹೇಳ್ದಂಗೆ ಕೇಳ್ಕೊಂಡಿರು, ಅವನು ಏನು ಹೇಳ್ತಾನೆ ಅವನಿಗೆ ಎಲ್ಲೂ ಚಾಚು ತಪ್ಪದೆ ಅವನಿಗೆ ಮನ್ನಣೆ ಕೊಟ್ಟು, ಅವನಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ಬದುಕಬೇಕಾಗ್ತದೆ. ಅವ್ರಿಗೆ ಕೆಲಸ ಇರಲ್ಲ, ಅವ್ರಿಗೆ ಪ್ರಜ್ಞೆ ಇರಲ್ಲ, ಜಾಗೃತಿ ಇರಲ್ಲ. ಹಿಂಗಾಗಿ ಅರ್ಧ ಎಜುಕೇಷನ್ ಯಾರ್ಯಾರು ಮುಗಿಸಿ ಮುಂದಕ್ಕೆ ಹೋಗಿರ್ತಾರೋ, ಜೀವನಗಳು ರೂಪಿಸ್ಕೊಳ್ಳೋದಕ್ಕೆ ಅವರು ಫೇಲ್ ಆಗಿರ್ತಾರೋ ಅಂಥವ್ರಿಗೆ ಈ ದೂರ ಶಿಕ್ಷಣ ಸಾಕಷ್ಟು ಹೆಲ್ಪ್ ಆಗಿದೆ. ಅನೇಕ ವಿಡೋ ವುಮನ್ಗಳು, ಗಂಡ ಇಲ್ಲದೆ ಇರೋರು, ಸಂಸಾರಗಳಿಲ್ಲದೆ ಇರೋರು, ಬಡತನ ಅಪ್ಪ ಅಮ್ಮ ತೀರ್ಕೊಂಡಿರೋರು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅರ್ಧಂಬರ್ಧ ಕೆಲಸಕ್ಕೆ ಹೋಗೋರು, ಎಲ್ಲೋ ಪ್ರೈವೇಟ್ಗಳಲ್ಲಿ ಕೆಲಸ ಮಾಡೋರು, ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡೋರು, ಬ್ಲೈಂಡ್ಗಳು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗಳು, ಈ ಥರ ಅನೇಕ ಜನ ಸಮಾಜದಲ್ಲಿ ನಮ್ಮಲ್ಲಿ ಯುವಕರು 46% ಇದ್ದಾರೆ. ಅಂದರೆ ಒಂದು 60 ಕೋಟಿ ಯುವಕರು ಇರ್ಬೋದು, 150 ಕೋಟಿಗೆ 60 ಕೋಟಿ ಯುವಕರು ಇರ್ಬೋದು. ಅದರಲ್ಲಿ ಒಂದು 10% ಪ್ರೈವೇಟು ಕೆಲಸಕ್ಕೆ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ, ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಎಜುಕೇಷನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. 10 ಕೋಟಿ. ಇನ್ನು 50 ಕೋಟಿ ಜನ ಬೀದಿಗಳಲ್ಲಿರ್ತಾರೆ. ಎಲ್ಲ 20 ವರ್ಷ ಆಗಿರೋರು, 33 ವರ್ಷ ಒಳಗಡೆ ಇರೋರು, 34 ವರ್ಷ ಒಳಗಡೆ ಇರೋರು. ಈ ಪ್ರಜ್ಞೆ ಯಾರಿಗೂ ಅರ್ಥವಾಗಲ್ಲ. ಅವನು SLC ಫೇಲ್ ಆಗ್ತಾನೆ, ಸುಳ್ಳು ಹೇಳ್ತಾನೆ ಡಿಗ್ರಿ ಅಂತ. ಅವನು PUC ಫೇಲ್ ಆಗ್ತಾನೆ, MA ಅಂತ ಹೇಳ್ಕೊತಾನೆ.
ಅವನು ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾನೆ, ಕೂಲಿ ಕೆಲಸ ಮಾಡ್ತಿರ್ತಾನೆ, ಕಸ ಗುಡಿಸೋ ಕೆಲಸ ಮಾಡ್ತಿರ್ತಾನೆ, ಇಲ್ಲ ನಾನು ಅಲ್ಲಿ ಕ್ಲರ್ಕು ಅಂತಾನೆ. ಹೀಗಾಗಿ ಕೆಲವರು ಈ ಎಜುಕೇಷನ್ ಯೂನಿವರ್ಸಿಟಿಗಳು, ಕಾಲೇಜುಗಳು ನಮ್ಮ ದೇಶದಲ್ಲಿ ಒಂದು 36,000 ಕಾಲೇಜುಗಳಿರ್ಬೋದು, ಆಯಿತಾ. ಯೂನಿವರ್ಸಿಟಿಗಳು ಒಂದು 1,500 ಯೂನಿವರ್ಸಿಟಿಗಳಿರ್ಬೋದು. ಹಾಗಾಗಿ ದೂರ ಶಿಕ್ಷಣ ಎಲ್ಲರೂ ಬಂದು ಕೆಲಸಕ್ಕೆ ಕಾಲೇಜುಗಳಿಗೆ ಸೇರಿಕೊಂಡು ಓದೋಕ್ಕಾಗಲ್ಲ. ಹಾಗಾಗಿ ದೂರ ಶಿಕ್ಷಣವೇ ಅತ್ಯಂತ ಹೆಚ್ಚಿಗೆ ಸಹಾಯ ಆಗ್ತದೆ. ಇಲ್ಲಿ ತಗೊಂಡಿರೋ ಪದವಿಗಳು ಕೂಡ ಅವ್ರಿಗೆ ಕೆಲಸಕ್ಕೆ ಸೇರುವುದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಬಹಳ ಎಜುಕೇಷನ್ನು ಬಹಳ ಮುಖ್ಯ. ಅದರಲ್ಲೂ ವಿಶ್ವವಿದ್ಯಾಲಯದಲ್ಲಿ ನಾವು ಸಾಕಷ್ಟು 40 ವರ್ಷ ನೋಡಿದ್ದೀನಿ ಯೂನಿವರ್ಸಿಟಿನ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರು ಸಹಾಯ ಮಾಡಿದ್ದೇವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮೀಣ ಮಕ್ಕಳು, ರೂರಲ್ ಮಕ್ಕಳು, ಹಳ್ಳಿಗಳಿಂದ ಬರೋ ಮಕ್ಕಳು, ಸಿಟಿಗಳಿಂದ ಬರೋ ಮಕ್ಕಳಿಗೆ ಸಾಕಷ್ಟು ಸಹಾಯ ಮಾಡಿದ್ದೀನಿ. ಅವ್ರಿಗೆ ಏನು ಎಷ್ಟೋ ಜನ ಅಧಿಕಾರಿಗಳಾಗಿದ್ದಾರೆ. ನೀವು ಹೇಳ್ದಂಗೆ ತಹಸೀಲ್ದಾರ್ಸ್ ಇದ್ದಾರೆ, ಎ ಸಿಗಳಿದ್ದಾರೆ, ಡಿ ಸಿಗಳಿದ್ದಾರೆ, IPSಗಳಿದ್ದಾರೆ, IASಗಳಿದ್ದಾರೆ, IFSಗಳಿದ್ದಾರೆ, ಆಯಿತಾ. ಹಂಗಾಗಿ ಎಲ್ಲ ಅವ್ರ ಶ್ರಮ, ಅವರು ಅವಮಾನ ಪಟ್ಕೊಂಡು ಬರ್ತಾರೆ, ಇಲ್ಲಿ ಓದ್ತಾರೆ, ಜೀವನನ ರೂಪಿಸ್ಕೋತಾರೆ, ಸಮಾಜಕ್ಕೆ ಹೋಗ್ತಾರೆ, ಆಯಿತಾ. ಎಷ್ಟೋ ಜನ ಅಧಿಕಾರಿಗಳು ಬೀದಿನಲ್ಲಿ ಸಿಗ್ತಾರೆ, ಎರಡೂ ಕೈಯಲ್ಲಿ ನಮಸ್ಕಾರ ಹಾಕ್ತಾರೆ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಅದು ನಾವು ಬಿತ್ತಿ ಬೆಳೆದಿರುವಂಥ ಬೆಳೆ, ಅದೆಂದಿಗೂ ಫೇಲ್ಯೂರ್ ಆಗಲ್ಲ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದೂ ಕೂಡ ಕೈ ಕೊಡಲ್ಲ. ಅದು ಇವತ್ತಲ್ಲ ನಾಳೆ ಮೊಳಕೆ ಬಂದೇ ಬರುತ್ತೆ. ಬೆಳೆ ಬೆಳೆಯುತ್ತೆ, ಖಂಡಿತ ಬೆಳೆ ಬೆಳೆಯುತ್ತೆ. ಸರ್, ಅಖಿಲ ಭಾರತ ಹರಿಜನ ಸೇವಾ ಸಂಘ ಅಂತ ಅದಕ್ಕೆ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಕೆಲಸ ಮಾಡಿದ್ದೀರಾ. ಏನೇನೆಲ್ಲ ಕೆಲಸ ಮಾಡಿದ್ದೀರಾ? ಯಾವುದು? ಇಲ್ಲ ರೀ, ಅದು 100 ವರ್ಷದ ಇತಿಹಾಸ ಇರೋವಂಥ ಸಂಘ, ಆಯಿತಾ. ಆಲ್ ಇಂಡಿಯಾ ಹರಿಜನ ಸೇವಕ ಸಂಘ. ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ಅದು ಮಹಾತ್ಮ ಗಾಂಧೀಜಿಯವರು, ಮದನ್ ಮೋಹನ ಮಾಳವೀಯ, ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅಂತವರು, ಆಯಿತಾ, ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ರಾಜೇಂದ್ರ ಪ್ರಸಾದ್, ಬಾಲಗಂಗಾಧರ್ ತಿಲಕ್, ಇಂಥ ದೊಡ್ಡ ಮಹನೀಯರುಗಳು, ಆಯಿತಾ, ಹುಟ್ಟಾಕಿರುವಂಥ ದೊಡ್ಡ ಸಂಘ. ಅದರಲ್ಲಿ ಅದು ಹರಿಜನ ಸಂಘ ಅಲ್ಲ, ಅದು ಹರಿಜನರ ಹೆಸರಲ್ಲಿರುವಂಥ ಸಂಘ. ಹಾಗಾಗಿ ಡಾಕ್ಟರ್ ವಿನೋಬಾ ಭಾವೆಯವರು ಕೂಡ ಭೂದಾನ್ ಮೂಮೆಂಟ್ ಚಳುವಳಿಯ ಅಧ್ಯಕ್ಷರಾಗಿದ್ದವರು ಕೂಡ ಹರಿಜನ ಸೇವಾ ಸಂಘದ ಸಂಸ್ಥಾಪಕರು. ಅದರಲ್ಲಿ ಸಾಕಷ್ಟು ಮಕ್ಕಳಿಗೆ ಅನ್ಟಚಬಲ್ ಏನು ಹರಿಜನ, ಗಿರಿಜನ ಮತ್ತು ಏನು ಅಸ್ಪೃಶ್ಯತೆ ಆಚರಣೆ ಮಾಡುವಂಥ ಮಕ್ಕಳು, ಹೆಂಗಸರು, ಹೆಣ್ಮಕ್ಕಳು, ದೊಡ್ಡವರು, ಚಿಕ್ಕವರು, ಅವ್ರಿಗೇನಾದರೂ ಅವಕಾಶಗಳಿದ್ದಾಗ, ಎಲ್ಲಾದರೂ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆದರೆ, ಅಸ್ಪೃಶ್ಯತೆ ಆಗಿ ಅಲ್ಲಿ ಸಮಸ್ಯೆಗಳಾದರೆ ಅಂಥವ್ರಿಗೆ ಸಹಾಯ ಮಾಡ್ತೀವಿ, ಫೀಸ್ಗಳು ಕೊಡ್ತೇವೆ, ಹಾಸ್ಟೆಲ್ಗಳು ಮಾಡ್ತೇವೆ. ಹೀಗಾಗಿ ಅದು ಬಹಳ ದೊಡ್ಡ ಸಂಘ. 100 ವರ್ಷ ಆಗಿದೆ ಅದಕ್ಕೆ. 1932ರಿಂದ ಅದಿರುವಂಥ ಸಂಘ. ಅಲ್ಲಿ ಸೇವೆ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಖಂಡಿತ ಅದರಲ್ಲಿ ಸಾಕಷ್ಟು ಜನ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಮಾವಿಂದ, ಅವ್ರ ತಂದೆಯವರಿಂದ ಹಿಡಿದು ಸುಮಾರು ಜನ ಅದರಲ್ಲಿ ಸೇವೆ ಮಾಡಿದ್ದಾರೆ. ಅದನ್ನು ನಮಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡ್ತಾಯಿದ್ದೇವೆ. ದೇಶದಲ್ಲಿ 1200 ಯೂನಿವರ್ಸಿಟಿಗಳಿದೆ. ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಅರ್ಧಂಬರ್ಧ ಓದಿ ಎಲ್ಲೆಲ್ಲೋ ಪ್ರೈವೇಟಲ್ಲಿ, ITPLಲ್ಲಿ, ITBLಲ್ಲಿ, ಆಯಿತಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನೇಬಲ್ ಸರ್ವಿಸಸ್, ITES ಅಂಥ ಸೇವೆಗಳಲ್ಲಿ ಅರ್ಧಂಬರ್ಧ ಓದಿ PUCಗೆ, ಡಿಗ್ರಿಗೆ, ಅರ್ಧಂಬರ್ಧ ಡಿಗ್ರಿಗೆ ಕೆಲಸಕ್ಕೆ ಸೇರಿಕೊಂಡಿರುವಂಥವ್ರು ಇರ್ತಾರೆ. ಅವರಿಗೆ ಈ ವರ್ಷ 2024-25ಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಆನ್ಲೈನ್ ಪದವಿಗಳು ಮಾಡಿ ನೀವು ಅಂತ ನಮಗೆ ಕೊಟ್ಟಿದ್ದಾರೆ. BCom ಕೊಟ್ಟಿದ್ದಾರೆ, MA ಇಂಗ್ಲೀಷು, MA ಕನ್ನಡ, MA ಸೋಷಾಲಜಿ, MA ಹಿಂದಿ, MA ಎಕನಾಮಿಕ್ಸು, MA ಪೊಲಿಟಿಕಲ್ ಸೈನ್ಸು, MA ಅರ್ಥಶಾಸ್ತ್ರ, MA ಇತಿಹಾಸ ಇವೆಲ್ಲ ಕೊಟ್ಟಿದ್ದಾರೆ. MA ಹಿಂದಿ ಕೊಟ್ಟಿದ್ದಾರೆ, MCom ಕೊಟ್ಟಿದ್ದಾರೆ, MSc ಮ್ಯಾಥ್ಸು ಕೊಟ್ಟಿದ್ದಾರೆ. 10 ಕೋರ್ಸ್ಗಳು ಕೊಟ್ಟಿದ್ದಾರೆ ಈ ವರ್ಷ. ನೆಕ್ಸ್ಟು ನಾವು ಅದನ್ನು BEd, MCA, MBA ಎಲ್ಲ ಮಾಡಬೇಕಂತಿದ್ದೀವಿ. ಇನ್ನು 6 ತಿಂಗಳಿಗೆ ಮಾಡ್ತೀವಿ ಕೂಡ. ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಪ್ರೈವೇಟ್ನಲ್ಲಿ, ಎಲ್ಲೋ ಕಂಪ್ಯೂಟರ್ ಕೆಲಸ ಮಾಡಿಕೊಂಡು ಎಲ್ಲೋ ಅರ್ಧಂಬರ್ಧ ಸಂಬಳ ತೊಗೊಂಡಿರ್ತಾರೋ ಅಂಥವ್ರು ಬಂದು ಇಲ್ಲಿ ಅರ್ಧಂಬರ್ಧ ಎಜುಕೇಷನ್ ಆಗಿರೋರು ಬಂದು ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಪದವಿಗಳನ್ನ ಮುಂದುವರಿಸ್ಬೋದು. ಅವರು ಆನ್ಲೈನಲ್ಲಿ ಪದವಿ ತಗೊಳ್ಳೋವಂಥ ಪದವಿಗೂ ಕೂಡ ವ್ಯಾಲ್ಯೂ ಇದೆ, ಮೌಲ್ಯ ಇದೆ. ಅವರು ಕಾಲೇಜ್ಗೆ ಹೋಗೋ ಡಿಗ್ರಿಗೂ ಈ ಆನ್ಲೈನಲ್ಲಿ ತಗೊಳ್ಳೋ ಡಿಗ್ರಿಗೂ ಒಂದೇ ವ್ಯಾಲ್ಯೂ ಇದೆ, ಒಂದೇ ಮೌಲ್ಯ ಇದೆ.
ಅದು ಜಾಸ್ತಿ ಅಲ್ಲ, ಇದು ಕಡಿಮೆ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವಕರು, ಶಿಕ್ಷಣಾರ್ಥಿಗಳು, ಪಾಲಕರು, ಪೋಷಕರು, ಆಯಿತಾ, ಸಮಾಜದ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹಿರಿಯರು, ಕಿರಿಯರು, ಹಳೆಯ ಗೆಳೆಯ, ಪ್ರತಿಯೊಬ್ಬ ಸ್ನೇಹಿತರು, ಗೊತ್ತಿರುವಂಥವರು ವಿಶ್ವವಿದ್ಯಾಲಯಕ್ಕೆ ಬಂದು ಅವರ ಆನ್ಲೈನ್ ಶಿಕ್ಷಣನ ಪಡ್ಕೊಳ್ಳೋಕ್ಕೆ ಅವರು ಸದಾ ಸನ್ನದ್ಧರಾಗಿದ್ದರೆ ನಾವು ಸಹಾಯ ಮಾಡ್ತೀವಿ, ಆಯಿತಾ. ಒಂದು ಸಾರಿ ಅವರು ಆನ್ಲೈನ್ ತಗೊಂಡ್ರೆ ನಮಗೆಲ್ಲ ವಿಷಯಗಳನ್ನು ಅವ್ರಿಗೆ ನಾವು ತಿಳಿ ಹೇಳ್ತೇವೆ. ಆನ್ಲೈನಲ್ಲಿ ಎಕ್ಸಾಮ್ ಬರೆಯೋದು, ಆನ್ಲೈನಲ್ಲಿ ಪದವಿ ತಗೊಳ್ಳೋದು ತುಂಬ ಒಳ್ಳೆಯದದು. ಅದನ್ನು ಪದವಿ ತಗೊಂಡಿದ್ದನ್ನು ಅವ್ರ ಪ್ರಮೋಷನ್ಗೋ ಅಥವಾ ಇನ್ನೆಲ್ಲರ ಹೋಗಿ ಕೆಲಸ ತಗೊಳ್ಳೋದು ಮಾಡ್ಬೋದು. ಅವರ ಜೀವನನ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ನಮಸ್ಕಾರ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ಕೆಲವೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳಮ್ಮ. ಒಂದು ಗುರು ನಮ್ಮ ಜೊತೆ ಇದ್ದರೆ ಒಂದು ಲೈಬ್ರರಿನೇ ನಮ್ಮ ಜೊತೆ ಇದ್ದಂಗೆ. ಇವತ್ತು ಆ ಒಂದು ಲೈಬ್ರರಿಗೆ ಒಂದು ಉದಾಹರಣೆ ನಮ್ಮ ಒಂದು BC ಮೈಲಾರಪ್ಪ ಅವರು. ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಶಿಕ್ಷಣದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಶಿಕ್ಷಣ ಬಗ್ಗೆ ಯಾವ್ಯಾವ ಮಾಹಿತಿ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ. ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಎಂಕರೇಜ್ ಮಾಡ್ತಾ ಇರಿ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್.